ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಸತ್ಯ ಅನ್ಸಿದ್ರೆ ಹಾಗೂ ಇಷ್ಟ ಆಯಿತು ಅಂದರೆ ನಿಮ್ಮ ಬಂಧು ಮಿತ್ರರಿಗೆ ತಿಳಿಸೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತೀನಪ್ಪ ಅನ್ನೋದಾದರೆ ವಾಸ್ತುವಿನ ವಿಚಾರದ ಬಗ್ಗೆನೇ. ತಮಗೆ ಕೆಲವೊಂದು ಕ್ಷಣದ ಮಾಹಿತಿ ಅಂದರೆ ಕೆಲವೊಬ್ಬರಿಗೆ ವಿಚಾರದ ಬಗ್ಗೆ ಗೊತ್ತಿರ್ಬೋದು. ಅಂದರೆ ನನ್ನ ಹಿಂದಿನ 2 ವಿಡಿಯೋಲ್ಲಿ ಭೂಮಿ ಋಣದ ಬಗ್ಗೆ ಹೇಳಿದ್ದೆ. ಯಾವ ಒಂದು ಭೂಮಿ ನಮಗೆ ಸಿಗುತ್ತಪ್ಪ ಅನ್ನತಕ್ಕಂಥದ್ದು. ಅಂದರೆ ಯಾರೋ ಒಬ್ಬ ವ್ಯಕ್ತಿ ಮನೆಯನ್ನು ಕಟ್ಟಿರ್ತಾನೆ, ಆ ಮನೆಯನ್ನು ನಾವೊಂದು ತಗೊಳ್ಳೋ ಒಂದು ಜಾಗದ ವಿಚಾರ ಹೇಳಿದೆ, ಹಾಗೂ ಸ್ವಂತವಾಗಿ ನಾವೇ ಜಾಗ ತಗೊಂಡು ಮನೆ ಕಟ್ಟಕ್ಕಂಥ ವಿಚಾರನೂ ತಮಗೆ ತಿಳಿಸ್ತಿದೆ. ಆದರೆ ಇನ್ನೊಂದು ವಿಚಾರ ಇದೆ. ಏನು ಅಂದರೆ ಎಷ್ಟೋ ಜನರು ನನಗೆ ಫೋನ್ ಮಾಡಿದಾಗ ಒಂದು ಹೇಳ್ತಾರೆ, ಏನು ಇವಾಗ ಒಂದು ಮನೆ ಖಾಲಿ ಜಾಗ ಇದೆ, ಆ ಜಾಗಕ್ಕೆ ನಾವು ವಾಸ್ತು ಪ್ರಕಾರ ನಮಗೆ ಮನೆ ಬರುತ್ತೆ. ಆದರೆ ಯಾರೋ ಒಬ್ಬ ವ್ಯಕ್ತಿ ಮನೆ ಕಟ್ಟಿರ್ತಾರೆ, ಹಾಗೂ ಅದರಲ್ಲೂ ನಾವು ವಾಸ್ತು ಅನ್ನೋದನ್ನ ನೋಡ್ಬೋದು. ಆದರೆ ಈ ಅಪಾರ್ಟ್ಮೆಂಟ್ಸ್ ಅನ್ನೋದಕ್ಕಂಥ ಮಾಹಿತಿ ತಮಗೆ ಹೇಗೆ ನಾವು ಒಂದು ವಾಸ್ತು ಅನ್ನೋದು ನೋಡೋಕ್ಕಾಗತ್ತೆ ಅನ್ನೋದಕ್ಕಂಥ ಮಾಹಿತಿ ಈ ವಿಡಿಯೋಲಿ ತಿಳಿಸ್ತೀನಿ. ತಮಗೆಲ್ಲ ಒಂದು ಮೊದಲನೇದಾಗಿ ಹೇಗೆ ಒಂದು ನಮ್ಮ ಮನೆ ಅಂದರೆ ಒಂದು ಖಾಲಿ ಜಾಗ, ಇವಾಗೇನೋ ಒಂದು ಜಾಗ ಅನ್ನೋದು ಇದೆಯೋ ಅಲ್ಲಿ ನಾವೇನಪ್ಪ ಮಾಡ್ತೀವಿ ಅಂದರೆ ಯಾವ ದಿಕ್ಕು ಹೇಗಿದೆ ಅನ್ನೋದು ನಾವು ಹೇಗೆ ನೋಡ್ಕೋಬೇಕು ಅಂತ ತಮಗೆ ವಿಡಿಯೋ ಮುಖಾಂತರ ಅಂದರೆ ಒಂದು ಕಾಂಪೋಸ್ಟ್ ಮುಖಾಂತರ ನಾನು ತಿಳಿಸ್ತೆ. ಅಂದರೆ ಒಂದು ಕಾಂಪೋಸ್ಟ್ ಒಂದು ಸೂರ್ಯಾಭಿಮುಖ ಯಾವ ದಿಕ್ಕಲ್ಲಿದೆಯೋ ಅಂದರೆ ಅದು ಒಂದು ಪೂರ್ವ ದಿಕ್ಕಾಗಿರುತ್ತೆ, ಅದರ ಹಿಂಭಾಗದ ದಿಕ್ಕು ಪಶ್ಚಿಮ ದಿಕ್ಕಾಗಿರುತ್ತೆ, ನಿಮ್ಮ ಎಡಭಾಗದ ದಿಕ್ಕು ಉತ್ತರ ಹಾಗೂ ಒಂದು ಬಲಗಡೆ ಕಡೆ ದಕ್ಷಿಣ ಮೂಲೆ ಬರುತ್ತೆ ಅಂತ ತಿಳಿಸಿದ್ದೆ. ಹಾಗೂ ಆದರೆ ನಮಗೆ ಓಕೆ ಇಲ್ಲಿ ಏನು ಪೂರ್ವ ಇದೆಯೋ ಅದೇ ನಮ್ಮ ಒಂದು ಅಗ್ನಿಯ ಮೂಲೆ ನಮ್ಮ ಪಕ್ಕದ ಮನೆಯವ್ರಿಗೆ ಅದೇನಾಗುತ್ತೆ ಈಶಾನ್ಯ ಮೂಲೆ ಆಗುತ್ತೆ. ಹಾಗಾಗಿ ನಮ್ಮ ಮನೆಗೂ ಹಾಗೂ ಪಕ್ಕದ ಮನೆಗೂ ಸಾಕಷ್ಟು ಡಿಫ್ರೆನ್ಸ್ ಆಗುತ್ತೆ. ಅಂದರೆ ನಮ್ಮ ಮನೆಗೆ ಏನು ಒಂದು ದಿಕ್ಕುಗಳು ಇರುತ್ತೋ ಅದು ನಮ್ಮ ಈ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಏನು ಅಂದರೆ ಹೇಗೆ ಡಿಫ್ರೆನ್ಸ್ ಆಗುತ್ತಪ್ಪ ಅಂದರೆ ನಮ್ಗೆ ಅಗ್ನಿ ಮೂಲೆ ಇರೋದು ಅವ್ರ ದೇವ ಮೂಲೆ ಆಯಿತು. ಯಾಕಂದರೆ ನೀವು ಅದರದ ಪಾರ್ಟ್ನೇ ನೀವು ಈ ಪಕ್ಕಕ್ಕೆ ಇಟ್ಟರೆ ಮಾತ್ರ ನಿಮಗೆ ಅರ್ಥ ಆಗೋದು. ಹಾಗಾಗಿ ಯಾವುದೇ ಕಾರಣದಲ್ಲೂ ಆ ಕನ್ಫ್ಯೂಷನ್ ಅನ್ನೋದನ್ನ ಮಾಡ್ಕೊಳಕ್ ಹೋಗ್ಬಿಡಿ. ಏನು ಅಂದರೆ ನಮಗೆ ಏನು ದೇವ ಮೂಲೆ ಇದೆಯೋ ಅದು ದೇವ ಮೂಲೆ ನಮಗೆ, ಅದು ಅವ್ರಿಗೆ ಅವರ ಜಾಗದಲ್ಲಿ ಅಂದರೆ ನಮ್ಮ ಚಕ್ಬಂದಿಯಲ್ಲಿ ಏನೇ ಇರುತ್ತೋ ನಿಂತ್ಕೊಂಡಾಗ ನಮ್ಗೆ ಯಾವ ಮೂಲೆ ತೋರಿಸುತ್ತೋ ಅದೇ ನಮ್ಮ ದಿಕ್ಕುಗಳು ಆಗತ್ತೆ. ಅಂದರೆ ಆ ದಿಕ್ಕಿನ ವಿಚಾರ ಬಂದಾಗ. ಆದರೆ ಇದೆರಡೂ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇವಾಗ ಅಪಾರ್ಟ್ಮೆಂಟ್ಸ್ ಅಂತ ಹೋದಾಗ ಯಾವುದೇ ಕಾರಣದಲ್ಲೂ ಅವರು ಸಿಂಗಲ್ ಒಂದು ಜಾಗ ಅಂತ ತಗೊಳ್ಳಲ್ಲ. ಅಂದರೆ ಒಂದು ಫ್ಲ್ಯಾಟ್ ಅನ್ನೋದನ್ನ ಕೊಂಡ್ಕೊಂಡು ಅಂದರೆ 1 ಎಕರೆನೋ 2 ಎಕರೆನೋ ಜಾಗನ ತಗೊತಾರೆ. ಆ ಜಾಗಕ್ಕೆ ಅವರು ಒಂದು ಏನಪ್ಪ ಮಾಡ್ತಾರೆ ಅಂದರೆ ವಾಸ್ತುವಿನ ವಿಚಾರವಾಗಿ ಮಾಡ್ತಾರೆ. ಅಂದರೆ ಯಾವ ಜಾಗದಲ್ಲಿ ಹೇಗೆ ಇರಬೇಕು ಅನ್ನೋದಕ್ಕಂಥ ಮಾಹಿತಿನ ಫಸ್ಟು ಅವರು ಲೆವೆಟ್ ಪ್ಲಾನ್ ಅನ್ನೋದು ಮಾಡ್ಕೊತಾರೆ. ಹೇಗೆ ಈ ದೇವ್ ಮೂಲೆಯಲ್ಲಿ ಏನಿರಬೇಕು, ಅಗ್ನಿ ಮೂಲೆಯಲ್ಲಿ ಏನಿರಬೇಕು, ಹಾಗೂ ವಾಯು ಮೂಲೆಯಲ್ಲಿ ಏನಿರಬೇಕು, ನೈಋತ್ಯ ಮೂಲೆಯಲ್ಲಿ ಏನಿರಬೇಕು ಅಂತ. ಆದರೆ ಸಿಂಗಲ್ ಜಾಗಕ್ಕೂ ಒಂದು ದೊಡ್ಡ ಲೆವೆಟ್ ಪ್ಲಾನ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಇದನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾವುದೇ ಒಂದು ಅಪಾರ್ಟ್ಮೆಂಟ್ಸ್ ಅನ್ನೋದು ಬರೋದೇನು ಅಂದರೆ ಅವರ ಲೆವೆಟ್ ಪ್ಲಾನ್ ಅದನ್ನು ನಾವು ಗೊತ್ತಿದ್ರೆ ಮಾತ್ರನೇ ನಮಗೆ ಅದರ ವಿಚಾರ ಬರೋದು. ಹಾಗಾಗಿ ಈ ವಾಸ್ತುವಿನ ವಿಚಾರನ ತಗೊಂಡೋಗಿ ಆ ದೊಡ್ಡ ಅಪಾರ್ಟ್ಮೆಂಟ್ಸಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾಕಂದರೆ ಯಾವುದೇ ಕಾರಣದಲ್ಲೂ ನೀವು ತಾವು ತಿಳಿದಿರ್ಬೋದು, ಒಂದು ದೊಡ್ಡ ಒಂದು ಜಾಗ ಒಂದು ಎಕರೆಯಲ್ಲಿ ಅವರು ಜಾಗ ಒಂದು ಅಪಾರ್ಟ್ಮೆಂಟ್ ಅನ್ನೋದು ಕಟ್ಟಿದ್ದಾರೆ ಅಂದರೆ ನಮಗೆ ಇನ್ನೊಂದು ಗೊತ್ತಾಗ್ಬೇಕಾರೋದೇನಪ್ಪ ಅಂದರೆ ಅವರು ದೇವಮೂಲೆಯಲ್ಲಿ ಒಂದು ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಅಂತ ಮಾಡಿರ್ತಾರೆ. ಅಂದರೆ ಆ ಜಾಗದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನೋದು ಮಾಡ್ತಾರೆ, ಅಥವಾ ನೀರು ಒಂದು ತುಂಬತಕ್ಕಂಥ ಜಾಗ ಮಾಡೋದ್ರು ಮಾಡಿರ್ತಾರೆ. ಯಾಕಂದರೆ ಅಲ್ಲೆಲ್ಲ ಅಂದರೆ ನಮಗೆ ಇಲ್ಲೇ ಹೇಗೆ ನಾವು ಮಾಡ್ಕೊತೀವಿ ಅಂದರೆ ನಾವೊಂದು ಸಿಂಗಲ್ ಮನೆ ಆದರೆ ಈಶಾನ್ಯ ಮೂಲೆಯಲ್ಲಿ ಒಂದು ಸಮ್ ಟ್ಯಾಂಕ್ ಮಾಡ್ಕೊತೀವಿ. ಆದರೆ ಅಲ್ಲಿ ದೇವ ಮೂಲೆಯಲ್ಲಿ ಅಂದರೆ ಈಶಾನ್ಯ ಮೂಲೆಯಲ್ಲಿ ಅಂದರೆ ಯಾಕಂದರೆ ಅಷ್ಟು ಜಾಗಕ್ಕೂ ಅದೇ ದೇವ ಮೂಲೆ ಆಗುತ್ತೆ. ಯಾಕಂದರೆ ಒಂದೊಂದು ಜಾಗಕ್ಕೂ ಅಲ್ಲಿ ದೇವ ಮೂಲೆ ಇದು ಅಂತ ಬರಲ್ಲ. ಅಪಾರ್ಟ್ಮೆಂಟ್ಸ್ಗೆ ದೇವ ಮೂಲೆ ಅಂದರೆ ಆ ಫುಲ್ಲು, ಯಾಕಂದರೆ ಅಲ್ಲಿ ಪಿಲ್ಲರ್ ಹಾಕಿ ಕಟ್ಟಿರ್ತಾರೆ. ಹಾಗಾಗಿ
ಅವರು ಫುಲ್ಲು ಜಾಗದ ಈಶಾನ್ಯ ದಿಕ್ಕು ಯಾವುದು ಅಂದ್ರೆ ಆ ಅಂದ್ರೆ ಫುಲ್ ಆ ಜಾಗದ ದೇವಮೂಲೆನೇ ಒಂದು ಈಶಾನ್ಯ ಮೂಲೆ ಆಗುತ್ತೆ. ಹಾಗಾಗಿ ನಮಗೆ ಸಪ್ರೇಟ್ ಆಗಿ ಕಟ್ಟತಕ್ಕಂಥ ಮನೆಗೂ ಅಪಾರ್ಟ್ಮೆಂಟ್ಸ್ಗೂ ನಾವು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಹಾಗಾಗಿ ಆಯ್ತು, ತಮ್ಗೆಲ್ಲ ತಿಳಿದಿರ್ಬೋದು, ಒಂದು ಆ ಒಂದು ಜಾಗದ ಒಂದು ಅಗ್ನಿ ಮೂಲೆಯಲ್ಲಿ ಏನ್ ಬರುತ್ತೆ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು, ಅಲ್ಲಿ ಯಾವುದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಲಿಫ್ಟ್ ಅನ್ನೋದನ್ನ ಮಾಡಿರ್ತಾರೆ. ಆ ಲಿಫ್ಟು ಯಾವುದೇ ಕಾರಣದಲ್ಲೂ ಒಂದು ವಿದ್ಯುತ್ ಇಲ್ಲದೆ ಅಂದ್ರೆ ಏನೋ ಒಂದು ಕರೆಂಟ್ ಹೋಯ್ತಪ್ಪ, ಆ ಕರೆಂಟ್ ಇಲ್ಲದೆ ಆ ಒಂದು ಲಿಫ್ಟ್ ಓಡಾಡಬೇಕು. ಹಾಗಾಗಿ ಏನಪ್ಪ ಮಾಡ್ತಾರೆ ಅಂದ್ರೆ ತಮ್ಗೆಲ್ಲ ತಿಳಿದಿರೋ ಹಾಗೆ ಜನರೇಟರ್ ಅಂತ ಇರುತ್ತೆ. ಆ ಜನರೇಟರ್ ಹೇಗೆ ಅದು ಕರೆಂಟ್ಗೆ ಸಂಬಂಧಪಟ್ಟಿದೆ ಅಂದ್ರೆ ಅಗ್ನಿ ತತ್ವವನ್ನು ಕೂಡಿರುತ್ತೆ. ಹಾಗಾಗಿ ಈ ಒಂದು ಅಗ್ನಿಯ ಮೂಲೆಯಲ್ಲಿ ಒಂದು ಅಗ್ನಿ ತತ್ವವನ್ನು ಉಡ್ಸಕದಂತ ಮಾಹಿತಿ ಅಲ್ಲಿ ಕೊಟ್ಟಿರ್ತಾರೆ. ಆಯ್ತು, ತಮ್ಗೆಲ್ಲ ಈ ಒಂದು ಜಾಗ ಬಂತು. ಹಾಗೂ ವಾಯುಮೂಲೆಯಲ್ಲಿ ಏನಿರುತ್ತೆ ಅಂದ್ರೆ ಒಂದು ತಮ್ಗೆಲ್ಲ ತಿಳಿದಿರ್ಬೋದು, ಆ ಡ್ರೈನೇಜ್ ಅಂದ್ರೆ ಆ ಒಂದು ಅಪಾರ್ಟ್ಮೆಂಟಿನ ಫುಲ್ ಭಾಗದಲ್ಲಿ ಅಂದ್ರೆ ಎಲ್ಲಾ ಒಂದು ಕಂಬೈನ್ ಆಗಿ ಆ ನೀರು ಔಟ್ಲೆಟ್ ಆಗ್ಬೇಕು. ಹಾಗಾಗಿ ಅವ್ರು ಆ ಮಧ್ಯ ಭಾಗಕ್ಕೆ ಕ್ಲೀನಾಗಿ ಡ್ರಾಪ್ ಆಗಿ ಕೊಡ್ತಾರೆ. ಹಾಗಾಗಿ ಆ ವಾಯುಮೂಲೆಯಲ್ಲೇ ಕ್ಲೀನಾಗಿ ನೀರೆಲ್ಲ ಬಂದು ಶೇಖರಣೆ ಆಗತ್ತೆ. ಅಂದ್ರೆ ಒಂದು ಏನ್ ಮಳೆ ನೀರು ಬಂದಿರ್ಬೋದು ಅಥವಾ ಒಂದು ಏನ್ ಡ್ರೈನೇಜ್ ಪೈಪ್ ಬಂದಿರ್ಬೋದು, ಅದೆಲ್ಲ ಒಂದೇ ಜಾಗದಲ್ಲೇ ಕೊಟ್ಕೊಂಡಿರ್ತಾರೆ. ಹಾಗೂ ನೈಋತ್ಯ ಮೂಲೆಯಲ್ಲಿ ಮೇಲೆ ಎಲ್ಲದಕ್ಕೂ ಕೂಡ ಅಂದ್ರೆ ಒಂದು ಏನು ಓವರ್ ಟ್ಯಾಂಕ್ ಬೇಕಾಗಿರುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ಗಳು ನಮ್ಮ ನೈಋತ್ಯ ಮೂಲೆಯಲ್ಲಿ ಹೇಗೆ ನಮ್ಮ ಒಂದು ಇಂಡಿವಿಜುವಲ್ ಮನೆಯಲ್ಲೂ ಕೊಡ್ತೀವೋ ಹಾಗೆಯೇ ಆ ಒಂದು ಅಪಾರ್ಟ್ಮೆಂಟ್ಸ್ ಅನ್ನತಕ್ಕಂಥ ಜಾಗದಲ್ಲೂ ಕೂಡ ಒಂದು ಓವರ್ ಹೆಡ್ ಟ್ಯಾಂಕ್ ಇದ್ದೇ ಇರುತ್ತೆ. ಆಯ್ತು, ಇದೆಲ್ಲ ಒಂದು ಔಟರ್ ಭಾಗ ಆಯ್ತು. ಹಾಗೂ ತಮ್ಗೆಲ್ಲ ತಿಳಿದಿರೋ ಹಾಗೆ ಒಂದು ಎಂಟ್ರಿ ಎಕ್ಸಿಟ್ ಅದನ್ನ ನಾವು ತಲೆ ಕೆಡ್ಸ್ಕೋಬಾರ್ದು. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟದಂಥದ್ದು ಅಂದ್ರೆ ಅಪಾರ್ಟ್ಮೆಂಟ್ಗೆ ಯಜಮಾನ ಯಾರಾಗಿರ್ತಾರೋ ಅಂದ್ರೆ ಆ ಒಂದು ಓನರ್, ಆ ಜಾಗಕ್ಕೆ ಒಡೆಯ ಯಾರಾಗಿರ್ತಾರೋ ಆ ತಕ್ಕಂತೆ ಅವರು ಇನ್ ಅಂಡ್ ಔಟ್ ಅನ್ನೋದನ್ನ ಮಾಡಿರ್ತಾರೆ. ಆಯ್ತು, ಇನ್ ಅಂಡ್ ಔಟ್ ಆಯ್ತು. ನೆಕ್ಸ್ಟ್ ತಮ್ಗೆಲ್ಲ ಗೊತ್ತಿರ್ಬೋದು, ಆ ಮೈದಾನ ವಿಚಾರನೂ ಮಾಡಿರ್ತಾರೆ. ಅಂದ್ರೆ ಆ ಎಡಭಾಗದಲ್ಲಿ ಅಂದ್ರೆ ಹೋಗತಕ್ಕಂತ ಒಂದು ಜಾಗದಲ್ಲೇ ಅಪಾರ್ಟ್ಮೆಂಟ್ಗೆ ಮೈದಾನ ಮಾಡಿರ್ತಾರೆ. ಮತ್ತೆ ಒಂದು ಗಿಡಗಳನ್ನ ನೆಟ್ಟಿರುವಂಥದ್ದು ಆಗಿರ್ತಾರೆ. ಅಂದ್ರೆ ವಾಯುಮೂಲೆಯಲ್ಲಿ ಒಂದು ಗಿಡಗಳನ್ನ ನೆಟ್ಟಿರುವಂಥದ್ದು ಕೂಡ ಮಾಡಿರ್ತಾರೆ. ಆಯ್ತು, ನೀವು ಮನೆ ಒಳಗೆ ಅಂದ್ರೆ ಎಷ್ಟೋ ಮನೆಗಳಿದೆ, ಯಾವ ದಿಕ್ಕನ್ನು ನಾವು ಕೊಂಡ್ಕೊಳ್ಬೇಕು ಅನ್ನತಕ್ಕಂಥ ಮಾಹಿತಿ ನೋಡಿ. ಇದು ನಿಮಗೆ ಬಿಟ್ಟಿದ್ದು ಅಂತ ಹೇಳಕ್ಕಾಗಲ್ಲ. ಅಂದ್ರೆ ತಮಗೆ ಒಂದು ಯಾವ ಬಾಗಿಲು ಆಗ್ಬರುತ್ತೋ ಅನ್ನೋದು ಮುಖ್ಯ ಆಗತ್ತೆ. ಈ ಬಾಗಿಲ ವಿಚಾರ ಬಂದಾಗ ತಮ್ಗೆಲ್ಲ ತಿಳಿಸಿದಾಗೆ ಯಾವ ಬಾಗಿಲು ಎಲ್ಲೆಲ್ಲಿ ಬಂದರೆ ಶುಭ ಅಶುಭ ಅನ್ನೋದನ್ನು ನಾನು ನಿಮ್ಗೆ ತಿಳಿಸಿದ್ದೆ. ಆದ್ರೆ ಈ ಒಂದು ಅಪಾರ್ಟ್ಮೆಂಟ್ಸ್ಗೆ ಅನ್ನತಕ್ಕಂಥ ಸಂಬಂಧ ಪಡೋದು ಆ ಒಂದು ವಿಚಾರ ಬರಲ್ಲ ಇಲ್ಲಿ. ಯಾಕಂದ್ರೆ ನಾವು ಅಲ್ಲಿ ಒಂದು ಏನೇ ಒಂದು ಆದ್ರೂ ಒಂದು ಅಡಿಗಳನ್ನ ಲೆಕ್ಕ ಹಾಕಿ ಡಿವೈಡ್ ಮಾಡಿ ಒಂದು ಬಾಗಿಲನ್ನು ಇಡ್ತೀವಿ. ಆದ್ರೆ ಇಲ್ಲಿ ಆ ರೀತಿಯಲ್ಲಿ ಬರಲ್ಲ. ಯಾಕಂದ್ರೆ ಒಂದು ಸೂರ್ಯಾಭಿಮುಖ ಇರುತ್ತೆ, ಇನ್ನೊಂದು ಮನೆ ಪಶ್ಚಿಮಾಭಿಮುಖದಲ್ಲಿ ಬರುತ್ತೆ. ಅದೇ ಉತ್ತರಾಭಿಮುಖದಲ್ಲಿ ಇನ್ನೊಂದು ಮನೆ ಬರುತ್ತೆ, ಇನ್ನೊಂದು ದಕ್ಷಿಣಾಭಿಮುಖದಲ್ಲಿ ಇನ್ನೊಂದು ಬರುತ್ತೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ನಮಗೆ ಸಂಬಂಧಪಟ್ಟದಂತ ಬಾಗಿಲು ಯಾವುದು ಬರುತ್ತೆ ಅನ್ನೋದು ಇರುತ್ತೋ ಆ ಒಂದು ಮನೆಯ ವಿಚಾರಕ್ಕೆ ನಾವು ಹೋಗ್ಬೇಕಾಗತ್ತೆ. ಹೊರತಾಗಿ ಯಾವುದೇ ಕಾರಣದಲ್ಲೂ ಈ ಒಂದು ವಾಸ್ತು ಇಲ್ಲ ಅನ್ನತಕ್ಕಂಥ ವಿಚಾರ ಬರಲ್ಲ. ಯಾಕಂದ್ರೆ ಇದು ನಾವು ಮನೆ ಬಾಗಿಲು ಮಾತ್ರನೇ ಬರೋದು. ಆದ್ರೆ ಒಳಗೋಗಿದ ನಂತರದ ಮೇಲೆ ನಮಗೆ ಸಂಬಂಧಪಟ್ಟದಂತ ಕೆಲವೊಂದು ಬದಲಾವಣೆಯನ್ನು ನಮ್ಮ ಮನೆಗೆ ತಕ್ಕಂತೆ ನಾವು ಮಾಡ್ಕೋಬೇಕಾಗತ್ತೆ ಅಷ್ಟೇ. ಯಾಕಂದ್ರೆ ತಮ್ಗೆಲ್ಲ ತಿಳಿದಿರೋ ಹಾಗೆ ಇವಾಗ ಎರಡೂ ಮನೆಗಳು ಇದ್ದಾಗ ಆ ಮನೆಯಲ್ಲಿ ದೇವಮೂಲೆ ಎಲ್ಲಿ ಬರುತ್ತೋ ಅಲ್ಲಿ ಒಂದು ನೀರು ಹರಿಬೇಕಾಗತ್ತೆ. ಆದ್ರೆ ಆಚೆ ಕಡೆ ನೀರು ಇದ್ದೇ ಇರುತ್ತೆ. ಹಾಗಾಗಿ ಆ ಮನೆ ವಾಸ್ತು ಇಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಅಲ್ಲಿ ಏನಾದ್ರೂ ನಮ್ಮ ಒಂದು ಏನಾದ್ರೂ ಅಡ್ಗೆ ಮನೆನೋ ಅಥವಾ ಏನಾದ್ರು ದೇವ್ ಮನೆ ಅಂದ್ರೆ ದೇವ್ ಮನೆ ಬಂದಿದೆ ಅಂದ್ರೆ ದೇವ್ರ ಮನೆ ಬಂದಿದೆ ನಾವೇನು ಮಾಡಂಗಿಲ್ಲ, ಅದನ್ನ ಆರಾಮಾಗಿ ಇಡ್ಬೋದು. ಆದ್ರೆ ಕೆಲವೊಂದು ಅಪಾರ್ಟ್ಮೆಂಟ್ ದೇವ್ ಮನೆ ಅನ್ನೋದೇ ಬರಲ್ಲ. ಹಾಗಾಗಿ ಅಲ್ಲಿ ಏನ್ ಬಂದಿರುತ್ತಪ್ಪ ಅಂದ್ರೆ ಹಾಲಿನ ವಿಚಾರ ಬಂದಿರುತ್ತೆ, ಹಾಲ್ ಅನ್ನೋದು ಬಂದಿರುತ್ತೆ. ಆ ಜಾಗದಲ್ಲಿ ನಾವು ಒಂದು ತಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ದೇವ್ರ ಕೋಣೆ ಅಂದ್ರೆ ಒಂದು ಮರದ ಒಂದು ಬಾಗಿಲಲ್ಲಿ ಅಂದ್ರೆ ಒಂದು ಮರದ ಒಂದು ಏನ್ ಕಂಪಾರ್ಟ್ಮೆಂಟ್ ಇರುತ್ತೋ ಅದರಲ್ಲೇ ನಾವು ದೇವ್ರ ಮನೆ ಅಂತ ಮಾಡ್ಕೋಬಹುದು. ಆಯ್ತು, ದೇವ್ರಿನ ವಿಚಾರ ಆಯ್ತು. ನೆಕ್ಸ್ಟ್ ಅಗ್ನಿ ಮೂಲೆಯಲ್ಲಿ ಒಂದು ಗ್ಯಾಸಿನ ವಿಚಾರನೂ ಬರುತ್ತೆ, ಒಂದು ನೀರು ಹರಿಯತಕ್ಕಂಥ ವಿಚಾರನೂ ಬರುತ್ತೆ.
ಇದೆಲ್ಲವೂ ಕೂಡ ಆ ಅಪಾರ್ಟ್ಮೆಂಟಲ್ಲಿ ಎಲ್ಲ ಭಾಗಕ್ಕೂ ಕರೆಕ್ಟಾಗಿ ಮಾಡಿರ್ತಾರೆ. ಆದರೆ ಒಂದು ನೈಋತ್ಯ ಮೂಲೆಯಲ್ಲಿ ಕೆಲವೊಬ್ಬರಿಗೆ ಒಂದು ರೂಮ್ ಅನ್ನೋದು ಬಂದಿರುತ್ತೆ, ಕೆಲವೊಬ್ಬರಿಗೆ ಅಗ್ನಿ ಮೂಲೆಯಲ್ಲಿ ಬಂದಿರುತ್ತೆ. ಈ ಅಗ್ನಿ ಮೂಲೆಯಲ್ಲಿ ಬಂದಂಥ ರೂಮ್ ಇತ್ತು ಅಂದರೆ ನೀವು ಡೋರಿಗೆ ಸ್ವಸ್ತಿಕ್ ಆಕಾರ ಅಂದರೆ ಸ್ವಸ್ತಿಕ್ಕನ್ನು ನಾವು ಬರೆದು ಅರಿಶಿಣದಲ್ಲೇ ಬರಿಬೋದು, ಅಥವಾ ನಿಮಗೆ ಸ್ವಸ್ತಿಕ್ ಅನ್ನೋದು ಸಿಗುತ್ತೆ, ಆ ಜಾಗಕ್ಕೆ ನಾವು ಅಂಟಿಸಿ ಆ ಜಾಗದಲ್ಲಿ ವಾಸ ಆಗ್ಬೋದು. ಆಯಿತು, ಇವೆರಡೂ ವಿಚಾರಗಳು ತಮಗೆ ತಿಳಿದಿರಲಿ ಅನ್ನೋದಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಈ ಒಂದು ಅಪಾರ್ಟ್ಮೆಂಟ್ ಅನ್ನೋದಾದರೆ ಇಷ್ಟೇ ನೀವು ತಿಳ್ಕೊಬೇಕಾಗಿರೋದು. ಆ ಒಂದು ಔಟರ್ ಭಾಗನ ತಿಳ್ಕೊಬೇಕು. ನಮ್ಮ ಮನೆಯ ಒಳಗೆ ಯಾವ ಯಾವ ದಿಕ್ಕಿನಲ್ಲಿ ಏನೇನು ಬರಬೇಕು ಅಂತ ತಮಗೆಲ್ಲ ತಿಳಿದಿರುತ್ತೆ. ಆದರೆ ಆ ಜಾಗದಲ್ಲಿ ನಾವು ಏನು ಸೇರ್ಪಡೆ ಪಡಬೇಕು ಅಂದರೆ ನಮ್ಮ ಮನೆಯನ್ನ ಹೇಗೆ ಅದೆಲ್ಲ ಅಲಂಕಾರವಾಗಿ ಪಡಿಸ್ಬೇಕು ಅನ್ನೋತಕ್ಕಂಥ ಮಾಹಿತಿ ಮಾತ್ರ ನಾವು ತಿಳಿದಿರ್ಬೇಕು ಹೊರ್ತು ಇವಾಗ ನೀರೇನೋ ಹೇಳಿದೆ, ಯಾಕಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು, ಒಂದು ಮೀನು ಸಾಕೋತಕ್ಕಂಥ ಒಂದು ಜಾಗ ಇರ್ಬೋದು, ಅದು ಈಶಾನ್ಯ ಮೂಲೆಯಲ್ಲೂ ಕೂಡ ಸಾಕ್ಬೋದು. ಹಾಗಾಗಿ ನೀವು ಈಶಾನ್ಯ ಮೂಲೆ, ಯಾಕಂದ್ರೆ ಆಚೆಗಡೆ ಸಂಪ್ ಟ್ಯಾಂಕ್ ಇದೆ, ಆ ಜಾಗದಲ್ಲಿ ನಿಮ್ಮ ಜಾಗದಲ್ಲಿ ಒಂದು ಮೀನ್ ಸಾಕಿದ್ರೇನೆ ಸಾಕು, ಯಾಕಂದ್ರೆ ಅಲ್ಲಿ ಇರತಕ್ಕಂಥ ಒಂದು ವಾಸ್ತು ದೋಷ ಹೋಗುತ್ತೆ. ಆಯಿತು, ನೆಕ್ಸ್ಟು ನೀವೊಂದು ತಮಗೆ ಅಗ್ನಿ ಮೂಲೆಯಲ್ಲಿ ಗ್ಯಾರಂಟಿ ನಿಮಗೆ ಒಂದು ಆ ಜಾಗಕ್ಕೆ ತಕ್ಕಂತಹ ನಿಮಗೆ ಒಂದು ಅಡುಗೆ ಮನೆ ಅನ್ನೋದು ಮಾಡಿರ್ತಾರೆ. ಆದರೆ ಒಂದು ಜಾಗದ ವಿಚಾರ ಬಂದಿದ ತಕ್ಷಣ ಒಂದು ಔಟ್ಲೆಟ್ ಅನ್ನೋದು ಕೂಡ ಮಾಡೇ ಇರ್ತಾರೆ. ಅದು ವಾಯು ದಿಕ್ಕಲ್ಲೇ ಮಾಡಿರ್ತಾರೆ. ಹಾಗಾಗಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾವುದೇ ಒಬ್ರು ವ್ಯಕ್ತಿಗಳು ಅಪಾರ್ಟ್ಮೆಂಟ್ಸ್ಗಂತ ಹೋಗುವಾಗ ಇಷ್ಟು ಕಾರಣಾಂತರವಾಗಿ ಮಾತ್ರ ನೋಡಿ, ಬೇರೆ ಯಾವುದೇ ತರದ ವಿಧಿವಿಧಾನಗಳನ್ನ ಕಾಡ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲವೊಂದು ತಪ್ಪುಗಳು ಹಾಗೆ ಆಗುತ್ತೆ. ಅಂದ್ರೆ ಪೂರ್ಣವಾದ ವಾಸ್ತು ನಾವು ಯಾವುದೇ ಕಾರಣದಲ್ಲೂ ಮಾಡಕ್ಕಾಗದೇ ಇಲ್ಲ. ಹಾಗಾಗಿ ಪೂರ್ತಿಯಾದ ವಾಸ್ತು ಅನ್ನತಕ್ಕಂಥ ಮಾಹಿತಿ ಎಲ್ಲಪ್ಪ ಬರುತ್ತೆ ಅಂದ್ರೆ, ನಾವು ಮನೆ ಕಟ್ಟದಂತ ಅಂದ್ರೆ ನಾವು ಸ್ವಂತವಾಗಿ ಜಾಗ ಇದೆ, ಆ ಜಾಗದಲ್ಲಿ ನಾವು ಮನೆ ಕಟ್ತಾ ಇದೀವಪ್ಪ ಅನ್ನೋ ಕಾರ್ಯ ಮಾತ್ರನೇ ನಾವು 80-90 ಭಾಗದಷ್ಟು ಮಾತ್ರನೇ ವಾಸ್ತು ಪೂರ್ವಕವಾಗಿ ಕಟ್ಟಕ್ಕಾಗೋದು. ಅದೇ ನಾವು ಅಪಾರ್ಟ್ಮೆಂಟ್ಸು ಇಲ್ಲ ಒಂದು ಮನೆ ಕಟ್ಟಿರೋಂಥ ಮನೆಯನ್ನು ನಾವು ಕೊಂಡ್ಕೊಂತೀವಪ್ಪ ಅನ್ನೋದಾಗ ಯಾವುದೇ ಕಾರಣದಲ್ಲೂ ನಾವು ಒಂದು 80-90 ಭಾಗದಷ್ಟು ವಾಸ್ತು ಕೂಡ ನಾವು ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಒಂದು ಬಾಗಿಲನ್ನು ತಿಳ್ಕೊಬೋದು. ಹಾಗಾಗಿ ಆ ಮನೆಯ ಅಲಂಕಾರವನ್ನು ಮಾಡಿಕೊಂಡು ಆ ಮನೆಗೆ ಏನು ಒಂದು ಬಲ ಬೇಕು ಅಷ್ಟು ಮಾಡಿಕೊಂಡು ಆ ಮನೆಗೆ ಹೋಗ್ಬೋದು, ಅಂದರೆ ಅಪಾರ್ಟ್ಮೆಂಟ್ಗೆ ಹೋಗ್ಬೋದು ಅನ್ನೋತಕ್ಕಂಥ ವಿಚಾರನ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸೋದನ್ನ ಮರಿಬೇಡಿ. ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನಮಸ್ಕಾರ.